ತಮಗೆ ಸಿಕ್ಕಿರುವಂಥ ಹಕ್ಕು ಏನಿದೆ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಆ ಆಯ್ಕೆ ಮಾಡ್ಕೊಳ್ಳೋಂಥ ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂತಂದರೆ ಮತದಾರರನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ, ನನಗೆ ಯಾರು ಓಟ್ ಹಾಕಬೇಕು ಅಂತ. SIR ಇಂದ ಸುಮಾರು 6,05,00,000 ಜನ ಡಿಲೀಟ್ ಆಗಿರುವಂಥದ್ದು. ಇದು ತುಂಬ ದೊಡ್ಡ ಸಂಖ್ಯೆ. 87ನಲ್ಲಿ ನಮ್ಮ ಸಿಟಿಸನ್ಶಿಪ್ ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ. ತಂದು ಆ ಹಿಂದೆ ಅದು 87 ಆದ ಮೇಲೆ ಈ ದೇಶದ ನಾಗರಿಕರಾಗೋದಕ್ಕೆ ಈ ದೇಶದ ಭೌಗೋಳಿಕ ಪ್ರದೇಶದಲ್ಲಿ ಹುಟ್ಟಿರಬೇಕು, ಜೊತೆಗೆ ನಿಮ್ಮ ತಂದೆ ಅಥವಾ ತಾಯಿ ಈ ದೇಶದ ನಾಗರಿಕರಾಗಿರಬೇಕು ಅಂತ ಅಮೆಂಡ್ಮೆಂಟ್ ತಂದರು. ಹಾಗಾಗಿ ಇವರು 87 ಆದಮೇಲೆ ಇರೋ ಜನಕ್ಕೆ ಏನು ಕೇಳ್ತಾ ಇದ್ದಾರೆ, ದಾಖಲೆಯಾಗಿ ನಿಮ್ಮದು ಕೊಡಿ ಅಥವಾ ನಿಮ್ಮ ತಂದೆ ತಾಯಿದು ಜೊತೆಗೆ, ಅಂದರೆ ನನ್ನ ಜೊತೆಗೆ ತಂದೆ ತಾಯಿದು ಯಾರ್ದಾದ್ರೂ ಒಬ್ಬರು ಮಾಹಿತಿಯನ್ನು ನೀವು ದಾಖಲೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಾದ ನಂತರ 2004ರ ನಂತರದಲ್ಲಿ ತಂದೆ ತಾಯಿ ಇಬ್ಬರದು ದಾಖಲೆ ಕೇಳ್ತಾ ಇರುವಂಥದ್ದು. 2003ರಲ್ಲಿ ಸಿಟಿಸನ್ಶಿಪ್ ಆ್ಯಕ್ಟ್ಗೆ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ. ಆ ಅಮೆಂಡ್ಮೆಂಟ್ ಪ್ರಕಾರ ಈ ದೇಶದ ನಾಗರಿಕ ಆಗಿರಬೇಕು 2004ರ ನಂತರ ಅಂದರೆ ನೀವು ಈ ದೇಶದ ಭೌಗೋಳಿಕ ಪ್ರದೇಶದಲ್ಲಿ ಹುಟ್ಟಿರಬೇಕು, ತಂದೆ ಅಥವಾ ತಾಯಿಯಲ್ಲಿ ಒಬ್ಬರು ನಾಗರಿಕರಾಗಿರಬೇಕು, ಜೊತೆಗೆ ಮತ್ತೊಬ್ಬರು ಕೂಡ ಇಲ್ಲಿಗಲ್ ಇಮಿಗ್ರೆಂಟ್ ಆಗಿರಬಾರ್ದು ಅಂತ, ಅಂದರೆ ಅದು ಹಿಂಬಾಗಿಲಿನ ಮೂಲಕ ಈ ದೇಶದ ನಾಗರಿಕರೇ ಆಗಿರಬೇಕು ಅನ್ನೋ ಥರ ಇರುವಂಥದ್ದು. ಹಾಗಾಗಿ ಇವರು ದಾಖಲೆ ಕೇಳಬೇಕಾದ್ರೆ 2004ರ ನಂತರ ಹುಟ್ಟಿರೋರೆಲ್ಲರಿಗೂ ಅವ್ರದ್ದು ದಾಖಲೆ ಕೊಡಬೇಕು, ಅವ್ರ ತಂದೆ ತಾಯಿದು. ಇದು ಸ್ಪಷ್ಟವಾಗಿದೆ. ಆದರೆ ಏನಾಗುತ್ತೆ ಅಂತಂದರೆ ಜನರಲ್ ಪಬ್ಲಿಕ್ ಗೊತ್ತಿರಲ್ಲ, ಇದು ಅಮೆಂಡ್ಮೆಂಟ್ ಆಗಿದೆ, ಸಿಟಿಸನ್ಶಿಪ್ ಒಂದು ಆ್ಯಕ್ಟ್ ಇತ್ತು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಗೊತ್ತಿರೋಂಥವ್ರಿಗೆ ಇದು ಸ್ಪಷ್ಟವಾಗಿರುವಂಥದ್ದು ಏನು ಅಂತ ಅಂದರೆ ನಮ್ಮ ನಾಗರಿಕತ್ವವನ್ನು ಇವರು ಪ್ರಶ್ನಿಸುತ್ತಿದ್ದಾರೆ, ನಮ್ಮ ನಾಗರಿಕತ್ವವನ್ನೇ ಇಟ್ಕೊಂಡು ಜಾಲಾಡ್ತಾ ಇದಾರೆ ಅಂತ. ಅಂದ್ರೆ ಇಡೀ ದೇಶದ ಜನ ಈಗಾದ್ರೂ ಎಚ್ಚೆತ್ಕೊಳ್ಳಬೇಕು. ಚುನಾವಣಾ ಆಯೋಗದ ಕೆಲಸವಲ್ಲ ನಾಗರಿಕತ್ವ ಪ್ರಶ್ನೆ ಮಾಡೋದು, ನಾಗರಿಕತ್ವ ಪ್ರಶ್ನೆ ಮಾಡಬೇಕಾಯ್ತು. ಅದಕ್ಕಾಗಿ ಗೃಹ ಇಲಾಖೆ ಇದೆ, ಅದಕ್ಕಾಗಿ ಎಕ್ಸ್ಟರ್ನಲ್ ಡಿಪಾರ್ಟ್ಮೆಂಟ್ ಇದೆ. ಅದನ್ನ ಬಿಟ್ಟು ಸುಪ್ರೀಂ ಕೋರ್ಟ್ ಇದ್ರಿಗೆ ಹೇಳೋದು ಒಂದು, ಇವರು ಮಾಡೋದೊಂದು ಒಂದು ರೀತಿ ಆಗಿದೆ. ಸುಪ್ರೀಂ ಕೋರ್ಟ್ ಗೊತ್ತಿದ್ದು ಗಾಂಧಾರಿ ತರ ಕಣ್ಣಿಗೆ ಪಟ್ಟೆ ಕಟ್ಟಿಕೊಂಡು ಕುಳಿತಿದೆ. ಅವರು ಕಟ್ಟಿದ ಮೂರ್ತಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚಿದ್ದಾರೆ, ಮಾತ್ರ ಅದ್ರ ತಮ್ಮ ಕಟ್ಟಿದ ಬಟ್ಟೆಯನ್ನು ಬಿಡಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಹೌದು ಸರ್, ಹೌದು, ಅದೇ ರೀತಿ ಆಗಿದೆ. ಈಗ ನಿಮ್ಗೆ ಅವರು ದಾಖಲೆ ಕೇಳೋ ರೀತಿಯಲ್ಲಿರಬಹುದು. ಅದಾದ್ಮೇಲೆ ದಾಖಲೆ ಏನು ಕೇಳಿದ್ದಾರೆ ಅಂತ ಅಂದರೆ, ಈಗ ಸಾಮಾನ್ಯ ಜನರ ಹತ್ರ ದಾಖಲೆಗಳು ಏನಿದೆ ಅಂತ ಅಂದರೆ ವೋಟರ್ ಐಡೆಂಟಿ ಕಾರ್ಡ್ ಇರ್ಬೋದು, ಅದನ್ನ ಚುನಾವಣಾ ಆಯೋಗದವರೇ ಕೊಟ್ಟಿರೋಂಥ ವೋಟರ್ ಐಡೆಂಟಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಕೊಟ್ಟಿದೆ. ಆಧಾರ್ ಕಾರ್ಡ್ಗೆ ದೊಡ್ಡ ಅಭಿಯಾನ ನಡೆಸಿದ್ದಾರೆ. ಆಧಾರ್ ಕಾರ್ಡ್ ನಡೆಯಲ್ಲ, ಐಡೆಂಟಿ ಕಾರ್ಡ್ ನಡೆಯೋದಿಲ್ಲ, ಅವ್ರಿಗೆ ಇದು ರೇಷನ್ ಕಾರ್ಡ್ ಏನು ಇರುತ್ತೆ, BPL ರೇಷನ್ ಕಾರ್ಡ್ ಇರುತ್ತೆ, ಅದು ನಡೆಯಲ್ಲ, ಡ್ರೈವಿಂಗ್ ಲೈಸೆನ್ಸ್ ನಡೆಯಲ್ಲ, ಪಾನ್ ಕಾರ್ಡ್ ನಡೆಯಲ್ಲ, ಇದು ಯಾವುದೋ ಡಾಕ್ಯುಮೆಂಟ್ ನಡೆಯಲ್ಲ ಅಂತ ಆದಾಗ ಅವ್ರಿಗೆ ಕೇಳಿರುವಂಥ ದಾಖಲೆ ಯಾವುದು ಅಂತ ಗಮನಿಸಿದ್ರೆ ಪಾಸ್ಪೋರ್ಟ್ ಅಂತ ಹೇಳ್ತಾರೆ, 87ಗಿಂತ ಮುಂಚೆ ಇರುವಂತಹ ಬ್ಯಾಂಕ್ ಪಾಸ್ಬುಕ್ ಅಂತ ಹೇಳ್ತಾರೆ, ಜಮೀನು ದರಖಾಸ್ತು ಏನಾದರೂ ಆಗಿದ್ರೆ ಆ ದಾಖಲೆ ಕೇಳ್ತಾರೆ, ಜನ್ಮ ಪ್ರಮಾಣ ಪತ್ರ ಕೇಳ್ತಾರೆ, ಅದಾದ ಮೇಲೆ SLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ, ಅವರು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ, ವಾಸಸ್ಥಳ ದೃಢೀಕರಣ ಪತ್ರ, ಅಂದರೆ ಅದರಲ್ಲೂ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತ ಹೇಳೋವಂಥದ್ದು. ಈ ರೀತಿ ದಾಖಲೆ ಕೇಳಿದಾಗ ಅದು ಎಲ್ಲರಿಗೂ ತಿಳಿಯುವಂಥದ್ದು ಏನು ಅಂತ ಅಂದರೆ ಇವರು ಏನೋ ಬೇರೆದನ್ನ ನಿರೂಪಿಸಕ್ಕೆ ಹೋಗಿದ್ದಾರೆ ಅನ್ನೋದೇ ತಿಳಿಯುತ್ತೆ. ಎರಡು ರೀತಿಯ ನಾಗರಿಕರನ್ನು ನಮ್ಮ ದೇಶದಲ್ಲಿ ಸೃಷ್ಟಿಸುವ ಏನು RSS ಹುನ್ನಾರ ಇದೆ, ಅದನ್ನು BJP ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡ್ತಾ ಇದೆ. ಅದನ್ನು ಚುನಾವಣಾ ಆಯೋಗ ಈ ಮೂಲಕ NRC CA ಫೇಲ್ ಆಯಿತು, ಅದಕ್ಕೆ ಈ ಮೂಲಕ ತರುವ ಒಂದು ಸಂಚು ನಡೀತಾ ಇದೆ. ಇಲ್ಲ, ಅಮೆರಿಕನ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಅಮೆರಿಕದಲ್ಲಿ ತಂದೆ ತಾಯಿ ಯಾರೇ ಇರಲಿ, ಆ ಭೂಮಿಯಲ್ಲಿ ಜನ್ಮ ನೀಡಿದರೆ ಆ ಮಗು ಅಮೆರಿಕನ್ ಪ್ರಜೆ ಆಗತ್ತೆ. ಅದಕ್ಕೆ ಆದ ದಾಖಲೆಗಳಿರ್ತವೆ. ನಮ್ಮ ದೇಶದಲ್ಲಿ ಸಿಟಿಜನ್ಶಿಪ್ಗಾಗಿ ಯಾವುದೇ ಆದ ದಾಖಲೆಗಳಿಲ್ಲ. ಇಲ್ಲಿವರೆಗೂ ನಾವು ಆಧಾರ ಸಿಟಿಜನ್ಶಿಪ್ ಅಂದ್ಕೊಂಡಿದ್ವಿ, ಪಾಸ್ಪೋರ್ಟ್ ಅಂದ್ಕೊಂಡಿದ್ವಿ. ಈಗಾಗಲೇ ಎಕ್ಸ್ಟರ್ನಲ್ ಅಫೇರ್ಸ್ ಆಫೀಸರ್ಸ್ ಹೇಳೋ ಪ್ರಕಾರ ಪಾಸ್ಪೋರ್ಟ್ ಕೇವಲ ಟ್ರಾವೆಲಿಂಗ್ ಡಾಕ್ಯುಮೆಂಟ್ ಅಂತ ಹೇಳಿದ್ದಾರೆ. ಇದೊಂದು ಕೆಟ್ಟ ಹಾಸ್ಯಾಸ್ಪದ. ಯಾಕಂದ್ರೆ ಅಕಸ್ಮಾತ್ ಇನ್ನು ಮುಂದಿನ ದಿನಗಳಲ್ಲಿ ಯಾರು NRIಗಳಿದ್ದಾರೆ, ಯಾರು ವಿದೇಶದಲ್ಲಿದ್ದಾರೆ, ಅವರ ಪಾಸ್ಪೋರ್ಟ್ ಅನ್ನು ನೀವು ದೇಶದ ನಾಗರಿಕ ಅಂತ ಪ್ರೂವ್ ಮಾಡ್ಲಿಕ್ಕೆ ಇದಾಗೋದಿಲ್ಲ. ಇದು ಓನ್ಲಿ ಟ್ರಾವೆಲ್ ಡಾಕ್ಯುಮೆಂಟ್ ಅಂದ್ರೆ ಅವ್ರಿಗೆಲ್ಲ ಬೇಡಿ ಹಾಕಿ ವಾಪಸ್ ಕಳಿಸ್ಬೇಕಾಗತ್ತೆ. ಇನ್ಕ್ಲೂಡಿಂಗ್ ಕೆಟ್ಟ ಪರಿಸ್ಥಿತಿ ಬಂದ್ರೆ ಭಾರತದ ಪ್ರಧಾನಿನೂ ವಿದೇಶಕ್ಕೆ ಹೋದ್ರೆ ಅದೇ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಯಾಕಂದ್ರೆ ಅವರು ನಾಗರಿಕತ್ವವನ್ನು ಪ್ರೂವ್ ಮಾಡ್ಲಿಕ್ಕಾಗಿ ಅದೇ ಪಾಸ್ಪೋರ್ಟ್ ಅನ್ನೇ ತೋರಿಸ್ತಿರ್ತಾರೆ. ಅವ್ರು ತೋರಿಸ್ತಿಲ್ಲ ಅಂದ್ರೆ ಅವ್ರ ಆಫೀಸರ್ಸ್ ಅದನ್ನೇ ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಈ ಸಂಕಟ ಸಿಗ್ತಿರ್ತಾರೆ. ಈ ರೀತಿಯ ಅಂದ್ರೆ 140 ಕೋಟಿ ಜನ ಇದ್ದಾರೆ. ಇದರಲ್ಲಿ ಎಷ್ಟೋ ಜನ ಇನ್ನೂವರೆಗೂ ದಾಖಲೆಗಳೇ ತಲುಪಿಲ್ಲ, ಸರ್ಕಾರದ ಯಾವುದೇ ನೆರವು ತಲುಪಿಲ್ಲ, ಅವರು ಅಕ್ಷರಸ್ಥರೂ ಆಗಿಲ್ಲ. ಅಂಥ ದೇಶದಲ್ಲಿ ಈ ರೀತಿಯ ಒಂದು ರೀತಿ ಇಲೆಕ್ಷನ್ ಕಮಿಷನ್ ಮಾಡ್ತಾ ಇರೋದು ದೊಡ್ಡ ಅನ್ಯಾಯ ಅಂತ ಅನ್ಸಲ್ಲ? ಸಂವಿಧಾನದ ಮೇಲೆ ದಾಳಿ ಅಂತ ಅನಿಸ್ತಾ ಇಲ್ವಾ? ಖಂಡಿತ ಸರ್, ಸಂವಿಧಾನವಾಗಿ ನೇರವಾಗಿ ದಾಳಿ ಮಾಡ್ತಾ ಇರುವಂಥದ್ದು ಇವರು. ಯಾಕಂದರೆ ಒಂದು ಈ ದಾಖಲೆಗಳು ಏನು ಹೇಳಿದಾರಲ್ವ, ಇದನ್ನು ಪಡೆದುಕೊಳ್ಳೋದಕ್ಕೆ ಸಾಮಾನ್ಯ ಜನ ಪರಿತಪ್ಸೋದು ಒಂದಾದರೆ, ಅದಾದಮೇಲೆ ಈ ದೇಶದ ನಾಗರಿಕರು ಯಾಕಾಗಿ ದಾಖಲೆಗಳನ್ನ ಕೊಡ್ತಾ ತಿರುಗಾಡಬೇಕು ಮತ್ತು ಎಷ್ಟು ಸರಿ ಅಂತ ತಿರುಗಾಡಬೇಕು? ಅವರು ಈಗಾಗಲೇ ಎಲ್ಲ ಕೆಲಸಗಳಿಗೂ ಇವರು ಮತ್ತೆ ಒಂದು ದಾಖಲೆ ಕೊಡಿ, ಈ ದಾಖಲೆ ಕೊಡಿ ಅಂತ ಕೇಳುವಂಥದ್ದು. ಅದ್ರ ಜೊತೆಗೆ ತಾವು ತಮ್ಮ ಪೂರ್ವಜರು ಸತತವಾಗಿ ಹೋರಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡು ಆದಮೇಲಿಂದ
ತಮಗೆ ಸಿಕ್ಕಿರುವಂಥ ಹಕ್ಕು ಏನಿದೆ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ಳೋವಂಥದ್ದು. ಆ ಆಯ್ಕೆ ಮಾಡ್ಕೊಳ್ಳೋಂಥ ಸರ್ಕಾರ ಈಗ ಏನು ಮಾಡ್ತಾ ಇದೆ ಅಂತಂದರೆ ಮತದಾರರನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ, ನನಗೆ ಯಾರು ಓಟ್ ಹಾಕಬೇಕು ಅಂತ. ಸೊ ಇದು ಯಾವುದೇ ಸಾಂದರ್ಭಿಕವಾಗಿ ನಾವು ನೋಡಿದ್ರೂ ನೇರವಾಗಿ ಸಂವಿಧಾನದ ಮೇಲೆ ದಾಳಿ. ಸಂವಿಧಾನದ ಮೂಲ ತತ್ವ ಏನಿದೆ, ಜನರೇ ಸರ್ಕಾರನ ರಚಿಸೋವಂಥದ್ದು, ಅದ್ರ ಮೇಲೆ ದಾಳಿ. ಯಾಕಂದರೆ ಈಗ ಆ ರೀತಿ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಈಗಾಗಲೇ ನಡೆದಿರುವಂತಹ ಒಂದು SIR ಇಂದ ಸುಮಾರು 6,05,00,000 ಜನ ಡಿಲೀಟ್ ಆಗಿರುವಂಥದ್ದು. ಇದು ತುಂಬ ದೊಡ್ಡ ಸಂಖ್ಯೆ. ಅನೇಕ ದೇಶಗಳಲ್ಲಿ ಇಷ್ಟು ಜನಸಂಖ್ಯೆ ಇಲ್ಲ. ಅಷ್ಟು ದೊಡ್ಡ ಸಂಖ್ಯೆ ಜನನ ನೀವು ಆಚೆ ಇಟ್ಟು ನೀವು ಚುನಾವಣೆಗಳನ್ನು ನಡೆಸಿದ್ರೆ ಆ ಚುನಾವಣೆಗೆ ಅರ್ಥ ಇರೋದಿಲ್ಲ ಅನ್ನೋದು ನನ್ನ ಭಾವನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.